ಕರ್ಕೊಂಡ್ಬಿಟ್ರೆ ನಮ್ಮ ಅಧ್ಯಕ್ಷರು ಅಂತೇಳಿ ಬಹಳ ವಿವರಣೆಯನ್ನ ಅವರು ಕೂಡ ನೀಡಿದ್ದಾರೆ. ನಾನಿವತ್ತು ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷನಾಗಿ ಅಥವಾ ಪಕ್ಷದ ಕಾರ್ಯಕರ್ತನಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ದೇಶದ ಒಬ್ಬ ಪ್ರಜೆಯಾಗಿ ನಾವು ಯಾವ ರೀತಿ ಭಾರತ ಕಳೆದ 11 ವರ್ಷದಲ್ಲಿ ಒಂದು ಆಮೂಲಾಗ್ರ ಬದಲಾವಣೆಯನ್ನ ಕಾಣ್ತಾ ಇದೆ, ಈ ವಿಚಾರವನ್ನ ಕೆಲವು ಅಂಶಗಳನ್ನು ಪ್ರಸ್ತಾಪ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳ ಹಿಂದೆ ಯಾವತ್ತೂ ಕೂಡ ಭಾರತ ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶ ಆಗಿ ಪರಿವರ್ತನೆ ಆಗಬೇಕು ಅಂತೇಳಿ ಯಾವತ್ತೂ ಕೂಡ ಚರ್ಚೆ ಆಗಿಲ್ಲ. 2047ನೇ ಇಸ್ವಿಗೆ ಒಂದು ವಿಕಸಿತ ಭಾರತ ಆಗಿ ಪರಿವರ್ತನೆ ಆಗಬೇಕು ಅಂತಕ್ಕಂಥ ಒಂದು ಇಚ್ಛಾಶಕ್ತಿಯನ್ನು ಇಟ್ಟುಕೊಂಡು ಹಿಂದೆ ದೇಶದ ಯಾವುದೇ ಪ್ರಧಾನಮಂತ್ರಿಗಳು ಆ ದಿಕ್ಕಿನಲ್ಲಿ ದೂರದೃಷ್ಟಿತ್ವ ಇಟ್ಟುಕೊಂಡು ದೇಶವನ್ನು ಮುನ್ನಡೆಸಿರ್ತಕ್ಕಂಥ ಪ್ರಧಾನಮಂತ್ರಿಗಳು ಅಟಲ್ ಬಿಹಾರಿ ವಾಜಪೇಯಿ ಬಿಟ್ಟರೆ ಮತ್ತೆ ಯಾರನ್ನು ಕೂಡ ನಾನು ನೋಡಿರಲಿಲ್ಲ. ಆದ್ರೆ ನನಗೆ ಇವತ್ತು ಹೆಮ್ಮೆ ಇದೆ, ನನ್ನ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಯಾವ ಭಾರತ 2014ನೇ ಮುಂಚಿತವಾಗಿ ಫ್ರೆಜೈಲ್ ಕಂಟ್ರಿ ಅಂತೇಳಿ ಹೊರದೆ ಜಗತ್ತಿನ ಇತರ ರಾಷ್ಟ್ರಗಳು ನಮ್ಮನ್ನ ಉಲ್ಲೇಖ ಮಾಡ್ತಾ ಇದ್ರು, ಅಂದ್ರೆ ಆರ್ಥಿಕವಾಗಿ ಶಿಥಿಲಗೊಂಡಿರ್ತಕ್ಕಂಥ ಒಂದು ದೇಶ ಅಂತೇಳಿ ಭಾರತವನ್ನು ಒಂದು ಬಡ ರಾಷ್ಟ್ರವಾಗಿ ನೋಡ್ತಾ ಇದ್ರು. ಅದೇ ಭಾರತ ಇವತ್ತು ಜಗತ್ತಿನ 4ನೇ ದೊಡ್ಡ ಒಂದು ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಅಂತ ಹೇಳಿದ್ರೆ ಅದು ಕೇವಲ ಒಬ್ಬ ಪ್ರಧಾನಮಂತ್ರಿ ಭಾಷಣದಿಂದ ಆಗೋದಕ್ಕೆ ಸಾಧ್ಯ ಇಲ್ಲ. ಅದರ ಬದಲಾಗಿ ಕಳೆದ ಹಲವಾರು ವರ್ಷಗಳಿಂದ 11 ವರ್ಷಗಳಿಂದ ಯಾವ ರೀತಿ ನರೇಂದ್ರ ಮೋದಿಜಿಯವರು ಅನೇಕ ಕಾರ್ಯಕ್ರಮಗಳನ್ನ ಯೋಜನೆಗಳನ್ನ ಕೊಡೋದ್ರ ಮುಖೇನ ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ, ಅದನ್ನ ಇವತ್ತು ನಾವು ಆಲೋಚನೆ ಮಾಡಬೇಕಾಗಿದೆ. ಹಿಂದೆ ಯಾವತ್ತೂ ಕೂಡ ಮೇಕ್ ಇನ್ ಇಂಡಿಯಾ ಭಾರತ ಎಲ್ಲ ಕ್ಷೇತ್ರಗಳಲ್ಲಿ ಸರ್ವಶಕ್ತನಾಗಿ ಇವತ್ತು ಭಾರತ ಹೊರಹೊಮ್ಮಬೇಕು, ಸ್ಕಿಲ್ ಇಂಡಿಯಾ ಯಾವ ದೇಶದಲ್ಲಿರ್ತಕ್ಕಂಥ ಯುವಕರ ಶಕ್ತಿಯ ಮೇಲೆ ಭರವಸೆಯನ್ನ ಇಟ್ಟು ಇವತ್ತು ದೇಶವನ್ನ ಮುನ್ನಡೆಸ್ತಾ ಇರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಈ ದೇಶದ ಯುವಶಕ್ತಿ ದೇಶದ ಬಹುದೊಡ್ಡ ಆಸ್ತಿ. ಈ ಯುವಕರನ್ನ ಇವತ್ತು ಸ್ಕಿಲ್ ಇಂಡಿಯಾ ಮೂಲಕ ಅವರನ್ನ ಮುಂದೆ ಬರ್ತಕ್ಕಂಥ ಜಾಗತಿಕ ಇವತ್ತು ಸವಾಲುಗಳನ್ನು ಎದುರಿಸೋದಕ್ಕೆ ಅವರನ್ನ ತಯಾರು ಮಾಡಬೇಕು ಅಂತೇಳಿ ಸ್ಕಿಲ್ ಇಂಡಿಯಾ ಕಾರ್ಯಕ್ರಮಗಳನ್ನ ನರೇಂದ್ರ ಮೋದಿಜಿಯವರು ನೀಡಿದ್ದಾರೆ. ಯಾವ ಭಾರತದಲ್ಲಿ ಬಡವರ ಒಂದು ಅಕೌಂಟ್ ಅನ್ನ ಬ್ಯಾಂಕ್ ಅಕೌಂಟ್ ಇರಬೇಕು ಅಂತ ಆಲೋಚನೆ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈ ದೇಶದ ಪ್ರಧಾನಮಂತ್ರಿ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಬಡವನಿಗೂ ಕೂಡ ಒಂದು ಬ್ಯಾಂಕ್ ಅಕೌಂಟ್ ಇರಬೇಕು, ಕೇಂದ್ರದಿಂದ ರಾಜ್ಯದಿಂದ ಯಾವುದೇ ಯೋಜನೆಗಳನ್ನು ಕೊಟ್ಟರೂ ಸಹ 100 ರೂಪಾಯಿ ಕೊಟ್ಟರು ಕೂಡ 100 ರೂಪಾಯಿ ಕೂಡ ಬಡವರಿಗೆ ತಲುಪಬೇಕು, ನೇರವಾಗಿ ತಲುಪಬೇಕು ಅಂತೇಳಿ ಸದುದ್ದೇಶ ಇಟ್ಕೊಂಡು ಹಿಂದೆ ದೇಶದ ಯಾವುದೇ ಪ್ರಧಾನಮಂತ್ರಿಗಳು ಯೋಚನೆ ಮಾಡಲಿಲ್ಲ, ನರೇಂದ್ರ ಮೋದಿಜಿಯವರು ಯೋಚನೆ ಮಾಡಿದ್ದಾರೆ. ಯಾವ ನಮ್ಮ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ನನ್ನ ತಾಯಿ 10 ದಶಕಗಳಿಂದ ಇವತ್ತು ಮನೆಯಲ್ಲಿ ಅಡಿಗೆ ಮಾಡಬೇಕು ಅಂತ ಹೇಳಿದ್ರೆ ಸೌದೆ ಒಲೆ ಹಚ್ಚಿ ಒಂದು ಕಣ್ಣೀರು ಸುರಿಸ್ಕೊಂಡು ತನ್ನ ಆರೋಗ್ಯವನ್ನು ಕೂಡ ಹಾಳು ಮಾಡಿಕೊಂಡು ಅಡಿಗೆ ಮಾಡ್ತಕ್ಕಂಥ ಪರಿಸ್ಥಿತಿ ಒಂದು ಕಾಲದಲ್ಲಿ ಇತ್ತು. ಆದ್ರೆ ತಾಯಿಯ ಬಗ್ಗೆನೂ ಕೂಡ ಯೋಚನೆ ಮಾಡಿದ್ರಲ್ಲ ನರೇಂದ್ರ ಮೋದಿಜಿಯವರು. ಉಜ್ವಲ ಯೋಜನೆಯನ್ನ ಕೊಟ್ಟು ಆ ತಾಯಿ ಇವತ್ತು ಸ್ವಾಭಿಮಾನದಿಂದ ಬಾಳಿ ಬದುಕತಕ್ಕಂಥ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡಿದ್ದಾರಲ್ಲ ಇವತ್ತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು. ಇವತ್ತು ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿ ಕೂತಿದ್ದಾರೆ. ಬಹುಶಃ ನರೇಂದ್ರ
ಇವತ್ತು ಮಧ್ಯರಾತ್ರಿ ಅಧಿವೇಶನ ವಿಶೇಷ ಅಧಿವೇಶನವನ್ನ ಕರೆದು ಮಹಿಳೆಯರಿಗೆ ಇವತ್ತು 33% ರಿಸರ್ವೇಶನ್ ಅನ್ನ ಕೊಡ್ತೇನೆ ಅಂತ ಹೇಳಿ ಘೋಷಣೆ ಮಾಡಿದ್ರಲ್ಲ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ತಾಯಂದ್ರು ಬಂದಿರೋದು ನೋಡಿದ್ರೆ ನಮ್ಮ ಪುರುಷರು ಸ್ವಲ್ಪ ಗಾಬರಿ ಆಗಿರ್ಬೇಕು ಇವತ್ತು. ಆದ್ರೆ ಹಿಂದೆ ಯಾವುದೇ ನಮ್ಮ ದೇಶದ ಯಾವುದೇ ಪ್ರಧಾನಮಂತ್ರಿ ಇದನ್ನ ಆಲೋಚನೆ ಮಾಡಲಿಲ್ಲ. ನನ್ನ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಚಿಂತನೆ ಇವತ್ತು ಭಾರತ ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶ ಆಗಿ ಪರಿವರ್ತನೆ ಆಗಬೇಕು ಅಂತ ಹೇಳಿದ್ರೆ ಇವತ್ತು ಮಹಿಳೆಯರು ಕೂಡ ಸರಿ ಸಮಾನವಾಗಿ ಬೆಳಿಬೇಕು, ಅವರು ಕೂಡ ಆರ್ಥಿಕವಾಗಿ ಸದೃಢವಾಗಿರ್ಬೇಕು, ಅವರು ಕೂಡ ರಾಜಕೀಯ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿ ಬರಬೇಕು. ಮಹಿಳೆಯರು ಕೂಡ ಮುಂಚೂಣಿಗೆ ಬಂದಾಗ ಮಾತ್ರ ಭಾರತ ಒಂದು ಅಭಿವೃದ್ಧಿ ದೇಶವಾಗಿ ಪರಿವರ್ತನೆ ಆಗೋದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳೋದು ಪ್ರಧಾನಮಂತ್ರಿ ಚಿಂತನೆ ಮಾಡೋದ್ರಲ್ಲ. ಹಾಗಾದ್ರೆ ನರೇಂದ್ರ ಮೋದಿಜಿಯವರು ಕೊಡ್ತಕ್ಕಂಥ ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ ಈ ದೇಶದ ಕಟ್ಟೆ ಕಡೆಯ ವ್ಯಕ್ತಿಗೂ ಕೂಡ ತಲುಪಬೇಕು ಅಂತೇಳಿ ಅಂತ್ಯೋದಯ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಆ ಧ್ಯೇಯದೊಂದಿಗೆ ಒಂದು ಪ್ರಧಾನಮಂತ್ರಿಗಳು ನಾನು ದೇಶದ ಪ್ರಧಾನಮಂತ್ರಿ ಅಲ್ಲ, ದೇಶದ ಜನಸೇವಕ ಅನ್ನೋ ಒಂದು ಸಂಕಲ್ಪದೊಂದಿಗೆ ಒಂದು ವೇಳೆ ಒಂದು ದಿನವೂ ಕೂಡ ವಿಶ್ರಾಂತಿಯನ್ನ ಪಡೆದುಕೊಳ್ಳದೇನೆ ದೇಶದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಏಕೈಕ ಪ್ರಧಾನಮಂತ್ರಿ ಜಗತ್ತಿನಲ್ಲಿ ಯಾರು ಇದ್ರೆ ನನ್ನ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಕಾಂಗ್ರೆಸ್ ಪಕ್ಷ ಟೀಕೆ ಮಾಡ್ತಾರೆ, ನರೇಂದ್ರ ಮೋದಿಜಿಯವರ ಟೀಕೆ ಮಾಡ್ತಾರೆ, ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಟೀಕೆ ಮಾಡ್ತಾರೆ. ನರೇಂದ್ರ ಮೋದಿಜಿಯವರ ಕೇಂದ್ರ ಸರ್ಕಾರದ ವಿದೇಶ ನೀತಿಗಳನ್ನು ಟೀಕೆ ಮಾಡ್ತಾರೆ. ನರೇಂದ್ರ ಮೋದಿಜಿಯವರ ಆರ್ಥಿಕ ನೀತಿಗಳನ್ನು ಕೂಡ ಟೀಕೆ ಮಾಡ್ತಾರೆ. ನ್ಯಾಷನಲ್ ಎಜುಕೇಶನ್ ಪಾಲಿಸಿ, ಈ ದೇಶ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಆಮೂಲಾಗ್ರ ಬದಲಾವಣೆ ತರಬೇಕು ಅಂತೇಳಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ತಂದ್ರೆ ಅದನ್ನು ಕೂಡ ವಿರೋಧ ಮಾಡ್ತಾರೆ. ಅಷ್ಟೇ ಅಲ್ಲ, ಎಲ್ಲದಕ್ಕೂ ಕೂಡ ಪ್ರೂಫ್ ಕೇಳ್ತಾರೆ. ಆಪರೇಷನ್ ಸಿಂಧೂರ್ಗೂ ಪ್ರೂಫ್ ಕೇಳ್ತಾರೆ, ಮತ್ತೊಂದಕ್ಕೂ ಕೂಡ ಪ್ರೂಫ್ ಕೇಳ್ತಾರೆ. ಅರೆ ಯಾವ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಬಂದು 55-60 ವರ್ಷಗಳ ಕಾಲ ನಿರಂತರವಾಗಿ ದೇಶವನ್ನು ನಡೆಸತಕ್ಕಂಥ ಕೆಲಸ ಮಾಡಿದ್ರು. ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಗರೀಬಿ ಹಟಾವ್ ಅಂತ ಹೇಳಿದ್ರು. ಕೇಳಬೇಕಲ್ಲ ನಾವು ಕೂಡ ಕಾಂಗ್ರೆಸ್ನವರಿಗೆ 55-60 ವರ್ಷಗಳ ಕಾಲ ಆಡಳಿತ ನಡೆಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ಕೂಡ ದೇಶದಲ್ಲಿ ಇವತ್ತು ಬಡತನವನ್ನ ನಿರ್ಮೂಲನೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆಂತ ನಾವು ಕೂಡ ಕೇಳಬೇಕಲ್ಲ. ಹಾಗಾದ್ರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗ್ಯಾರಂಟಿಗಳನ್ನ ನೀಡ್ತೇವೆ, ಉಚಿತ ಯೋಜನೆಗಳನ್ನ ನೀಡ್ತೇವೆ, ಫ್ರೀ ಬೀಸ್ಗಳನ್ನ ಕೊಡ್ತೇವೆ ಅಂತ ಹೇಳಿದ್ರೆ ಸ್ವಾಮಿ ಸ್ವಾತಂತ್ರ್ಯ ಬಂದಿಷ್ಟು ವರ್ಷಗಳ ಆಡಳಿತ ನಡೆಸಿದ್ರಲ್ಲ ರಾಜ್ಯದಲ್ಲೂ ಕೂಡ, ಯಾಕೆ ಇವತ್ತು ಕೂಡ ಗ್ರಾಮೀಣ ಭಾಗದಲ್ಲಿ ನಮ್ಮ ತಾಯಂದಿರ ಪರಿಸ್ಥಿತಿ ಸುಧಾರಣೆ ಆಗಿಲ್ಲ? ಯಾಕೆ ದೇಶದಲ್ಲಿ ರಾಜ್ಯದಲ್ಲಿ ಬಡವರ ಪರಿಸ್ಥಿತಿ ಸುಧಾರಣೆ ಆಗಲಿಲ್ಲ? ಯಾಕೆ ದೇಶದಲ್ಲಿ ರಾಜ್ಯದಲ್ಲಿ ರೈತರ ಪರಿಸ್ಥಿತಿ ಸುಧಾರಣೆ ಆಗಲಿಲ್ಲ? ಯಾಕೆ ಇವತ್ತು ದೇಶದ ಯುವಕರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಲಿಲ್ಲ ಅಂತ ಕೇಳಬೇಕಲ್ಲ ನಾವು ಕೂಡ. ಹಾಗಾದ್ರೆ ನಮಗೆ ಗೊತ್ತಿರಬೇಕು, ಇವತ್ತು ದೇಶದಲ್ಲಿ ನರೇಂದ್ರ ಮೋದಿಜಿಯವರು ದೇಶದ ಪ್ರಧಾನಮಂತ್ರಿ ಆಗುವ ಮುಂಚಿತವಾಗಿ ಇವತ್ತು ಇಡೀ ದೇಶದಲ್ಲಿ ಸುಮಾರು 158 ಜಿಲ್ಲೆಗಳಲ್ಲಿ ನಕ್ಸಲಿಸಂ ಬಗ್ಗೆ ನಾವು ಚರ್ಚೆ ಮಾಡೋದಿಲ್ಲ. ಇವತ್ತು ಒಂದು ಸಂದರ್ಭದಲ್ಲಿ ಯಾವತ್ತು ಪತ್ರಿಕೆ ದೃಶ್ಯ ಮಾಧ್ಯಮಗಳನ್ನ ನೋಡಿದಾಗ ಅಲ್ಲಿ ನಕ್ಸಲಿಸಂ ಅಟ್ಯಾಕ್ ಮಾಡಿದ್ರು, ಇಲ್ಲಿ ಯಾರನ್ನೋ ಅಪಹರಣ ಮಾಡಿದ್ರು, ಅಲ್ಲಿ ಯಾರನ್ನೋ ಕೊಲೆ ಮಾಡಿದ್ರು, ಅಲ್ಲಿ ಅಧಿಕಾರಿಗಳನ್ನ ಕೊಚ್ಚಾಕಿದ್ರು, ಇದನ್ನೇ ಕೇಳ್ತಾ ಇದ್ವಿ. ಅದೊಂದು ನಕ್ಸಲಿಸಂ ಬಗ್ಗೆ ಕಳೆದ 11 ವರ್ಷದಲ್ಲಿ ನಾವು ಚರ್ಚೆ ಮಾಡ್ತಾ ಇಲ್ಲ. ಕಾರಣ ಏನಂತ ಹೇಳಿದ್ರೆ ಈ ದೇಶದ ಗೃಹ ಸಚಿವ ಉಕ್ಕಿನ ಮನುಷ್ಯ ಅಂತ ಖ್ಯಾತಿಯಾಗಿರ್ತಕ್ಕಂಥ ಅಮಿತ್ ಶಾ ಜಿ ಅವರು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಒಂದು ಅಪೇಕ್ಷೆ ಅಂತೆ ಏನು ನಮ್ಮ ದೇಶದಲ್ಲಿ 158 ಹೆಚ್ಚು ಜಿಲ್ಲೆಗಳಲ್ಲಿ ನಕ್ಸಲಿಸಂ ಅಂತಕ್ಕಂಥ ಪೀಡೆ ನಮಗೆ ಕಾಡ್ತಾ ಇತ್ತು, ಅದನ್ನ ಬುಡ ಸಮೇತ ಕಿತ್ತಾಕ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇಡೀ ದೇಶದಲ್ಲಿ 18 ಜಿಲ್ಲೆಗಳಲ್ಲಿ ಮಾತ್ರ ಇವತ್ತು ನಕ್ಸಲಿಸಂ ಜೀವಂತವಾಗಿದೆ. ಅದನ್ನು ಕೂಡ ಮುಂದಿನ 2-3 ವರ್ಷದಲ್ಲಿ ಬುಡ ಸಮೇತ ಕಿತ್ತಾಕ್ತೇವೆ ಅನ್ನೋ ಒಂದು ಶಪಥವನ್ನು ದೇಶದ ಪ್ರಧಾನಮಂತ್ರಿ ಮಾಡ್ತಾರೆ. ಇದರ ಬಗ್ಗೆ ಕಾಂಗ್ರೆಸ್ ಚರ್ಚೆ ಮಾಡೋದಿಲ್ಲ.
ಇದ್ರ ಬಗ್ಗೆ ಕಾಂಗ್ರೆಸ್ ಚರ್ಚೆ ಮಾಡೋದಿಲ್ಲ. ಕುರ್ಚಿ ರಾಜು ಅವರು ಹೇಳ್ತಾ ಇದ್ರು, ಸಿಗಂದೂರು ಸೇತುವೆ ಬಗ್ಗೆ ಉಲ್ಲೇಖ ಮಾಡಿದ್ರು. ಮೊನ್ನೆ ಅಲ್ಲಿರ್ತಕ್ಕಂಥ ಕ್ರಿಯಾಶೀಲ ಸಂಸದರು ಬಿ ವೈ ರಾಘವೇಂದ್ರ ಅವರು, ಮಾಜಿ ಮುಖ್ಯಮಂತ್ರಿ ರೈತ ನಾಯಕ ಸನ್ಮಾನ್ಯ ಯಡಿಯೂರಪ್ಪನವರ ಕನಸಿನ ಕೂಸೋದು. ಸುಮಾರು 50-60 ವರ್ಷಗಳ ಕಾಲ ಸುದೀರ್ಘವಾದಂಥ ಒಂದು ಹೋರಾಟ. ಆ ನದಿಯಿಂದ ಆ ಭಾಗದಲ್ಲಿರ್ತಕ್ಕಂಥ ಬಡವರು ನಿಮಗೆ ಗೊತ್ತಿರಲಿ ಇವತ್ತು, ಯಾಕೆ ಮಾಧ್ಯಮದಲ್ಲಿ ಬೇರೆ ಬೇರೆ ರೀತಿ ಚರ್ಚೆ ಆಗ್ತದೆ. ಅನೇಕ ಪ್ರಾಣ ಕಳ್ಕೊಂಡಿದ್ದಾರೆ, ಜೀವಗಳು ಹೋಗಿದ್ದಾವೆ. ಯಾವುದೋ ಪಾಪ ಗರ್ಭಿಣಿ ಹೆಂಗಸು ರಾತ್ರಿ 12 ಗಂಟೆಗೆ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು, ಆದರೆ ಆ ಸಂದರ್ಭದಲ್ಲಿ ಲಾಂಚ್ ಇರೋದಿಲ್ಲ. ಆ ತಾಯಿ ಬರೋದಕ್ಕಾಗ್ದೇನೆ 10 ಮಹಿಳೆಯರು ಇವತ್ತು ಅಲ್ಲಿ ಪ್ರಾಣ ಕಳ್ಕೊಂಡಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ತಂದೆ ತಾಯಂದ್ರು ಆರೋಗ್ಯ ಸರಿ ಇಲ್ಲ, ಆಸ್ಪತ್ರೆಗೆ ಹೋಗ್ಬೇಕು, ಲಾಂಚ್ ಇರೋದಿಲ್ಲ, ಹೋಗೋದಕ್ಕೆ ವ್ಯವಸ್ಥೆಗಳಿರೋದಿಲ್ಲ, ಸುತ್ಕೊಂಡು 2-3 ತಾಸು ಬಳಸ್ಕೊಂಡು ಹೋಗ್ಬೇಕು, ಪ್ರಾಣ ಕಳ್ಕೊಂಡಿರ್ತಕ್ಕಂಥ ಅನೇಕ ಉದಾಹರಣೆಗಳಿದ್ದಾವೆ. ಆದ್ರೆ ಅದಕ್ಕಿಂತ ಪ್ರಮುಖ ಇರ್ತಕ್ಕಂಥ ಅಂಶ ಹೇಳ್ತೇನೆ, ಇವತ್ತೊಂದು ರಾಜಕೀಯ ಪಕ್ಷ ಅಥವಾ ಒಂದು ಆಡಳಿತ ಪಕ್ಷ ಅಂತ ಹೇಳಿದ್ರೆ ಏನೇ ಮಾಡಿದ್ರು ಒಂದು ಅದ ರಾಜಕೀಯವಾಗಿ ಲಾಭ ಪಡೆಯೋದಕ್ಕೋಸ್ಕರ ಯೋಜನೆ ಕೊಡ್ತಾರೆ ಅಂತ ಹೇಳ್ತಾರೆ. ಆದ್ರೆ ಈ ವಿಚಾರದಲ್ಲಿ ನಿಮಗೆ ಗೊತ್ತಿರಲಿ, ಇವತ್ತು ಸಿಗಂದೂರು ಆ ಭಾಗದಲ್ಲಿರ್ತಕ್ಕಂಥದ್ದು ಕೇವಲ 4-5 ಹಳ್ಳಿಗಳು, ಒಂದು 2,500-3,000 ಮತದಾರರು ಮಾತ್ರ ಇರ್ತಕ್ಕಂಥದ್ದು. ಈ ಸಿಗಂದೂರು ಸೇತುವೆ ಖರ್ಚು ಮಾಡಿರ್ತಕ್ಕಂಥದ್ದು ಎಷ್ಟು? 460 ಕೋಟಿ ರೂಪಾಯಿಗಳು. ಮತ್ತೆ ಸಿಗಂದೂರು ಸೇತುವೆ ಇಂಡಿಯಾ ಸೆಕೆಂಡ್ ಲಾರ್ಜೆಸ್ಟ್ ಬ್ರಿಡ್ಜ್. ಇವತ್ತು 450 ಕೋಟಿ ಖರ್ಚು ಮಾಡಿ ಇವತ್ತು ಬ್ರಿಡ್ಜ್ ಸೇತುವೆ ಮಾಡಿರ್ತಕ್ಕಂಥದ್ದು. ಅಲ್ಲೇನು ಲಕ್ಷಾಂತರ ಮತಗಳಿದೆ, ಬಿಜೆಪಿಗೆ ಲಾಭ ಆಗುತ್ತೆ ಅಂತಲ್ಲ. ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ತಾಯಂದ್ರು ತಂದೆಯವರು ಅವರ ಆರೋಗ್ಯ ಬಹಳ ಮುಖ್ಯ. ಅಲ್ಲಿರ್ತಕ್ಕಂಥ ಮಕ್ಕಳುಗಳು ಶಾಲೆಗೆ ಹೋಗ್ಬೇಕು, ಕಾಲೇಜಿಗೆ ಹೋಗ್ಬೇಕು, ಅವರ ಭವಿಷ್ಯವನ್ನು ರೂಪಿಸಬೇಕು. ಈ ಸದುದ್ದೇಶ ಇಟ್ಕೊಂಡಿದ್ದು ರಾಘವೇಂದ್ರ ಕೆಲಸ ಮಾಡಿದ್ರು. ನರೇಂದ್ರ ಮೋದಿಜಿಯವರು ಅಲ್ಲಿ ಎಷ್ಟು ಮತ ಬರುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿರ್ತಕ್ಕಂಥ ಜನರಿಗೆ ಸವಲತ್ತು ಕೊಡಬೇಕು ಅಂತೇಳಿ 450 ಕೋಟಿ ಖರ್ಚು ಮಾಡಿ ಒಂದು ಸಿಗಂದೂರು ಸೇತುವೆ ರೆಡಿ ಆಗಿರ್ತಕ್ಕಂಥದ್ದು. ಇದು ನರೇಂದ್ರ ಮೋದಿಜಿಯವರ ಒಂದು ಕನಸಿನ ಭಾರತ. ದೇಶದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ನ್ಯಾಯ ಸಿಗಬೇಕು, ಸವಲತ್ತುಗಳು ಸಿಗಬೇಕು, ಈ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಇವತ್ತು 3ನೇ ಬಾರಿಗೆ ದೇಶದ ಪ್ರಧಾನಮಂತ್ರಿಯಾಗಿ ಇವತ್ತು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ನರೇಂದ್ರ ಮೋದಿಜಿಯವರ ಸ್ಪಷ್ಟತೆ ಇದೆ, ಈ ಭಾರತ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರ ಹೋಗಬೇಕು. ಇವತ್ತು ಜಗತ್ತಿನಲ್ಲಿ ಯಾವುದೇ ದೇಶಕ್ಕೆ ಗೌರವ ಯಾವ ಸಿಗ್ತದೆ, ಇವತ್ತು ನಾವು ಆರ್ಥಿಕವಾಗಿ ಸದೃಢವಾಗಿದ್ದಾಗ ಮಾತ್ರ ಆ ದೇಶಕ್ಕೆ ಗೌರವ ಸಿಗ್ತದೆ. ಹಿಂದೆ ಮನಮೋಹನ್ ಸಿಂಗ್ ಅವರು ಅಮೆರಿಕ ಹೋಗಿ ಬಂದ್ರೆ ಯಾವತ್ತು ಅಮೆರಿಕ ಹೋದ್ರು, ಯಾವಾಗ ಅಮೆರಿಕದಿಂದ ವಾಪಸ್ ಒಂದು ಸುದ್ದಿನೂ ಕೂಡ ಆಗ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ದೇಶದ ಪ್ರಧಾನಮಂತ್ರಿ, ಭಾರತದ ಪ್ರಧಾನಮಂತ್ರಿ ಬಂದರು ಅಂತ ಹೇಳಿದ್ರೆ ಭಿಕ್ಷಾಟನೆಗೆ ಬರ್ತಾ ಇದ್ದಾರೆ ಅನ್ನೋ ಭಾವನೆ ಆ ಸಂದರ್ಭದಲ್ಲಿ ಇರ್ತಾ ಇತ್ತು. ಆದ್ರೆ ಇವತ್ತು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಮೆರಿಕ ಹೋಗ್ತಾರೆ ಅಂತ ಹೇಳಿದ್ರೆ ಇಡೀ ಜಗತ್ತಿನಲ್ಲಿ ಸುದ್ದಿ ಆಗ್ತದೆ. ಮೋದಿ ಅವರು ಅಮೆರಿಕ ಬರ್ತಾರೆ, ಯಾವುದೋ ದೇಶಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ 1 ವಾರ ಮುಂಚಿತವಾಗಿ ಚರ್ಚೆಗಳು ಪ್ರಾರಂಭ ಆಗಿರ್ತದೆ. ಈ ರೀತಿ ಒಬ್ಬ ಪ್ರಧಾನಮಂತ್ರಿ ಈ ದೇಶದ ಒಂದು ಉಜ್ವಲ ಭವಿಷ್ಯವನ್ನ ಇಟ್ಕೊಂಡು ಇವತ್ತು ದೇಶವನ್ನು ಮುನ್ನಡೆಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದು ಬಹಳ ವಿಶೇಷ ಏನು ಅಂತ ಹೇಳಿದ್ರೆ ಮೋದಿ ಅವ್ರದ್ದು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ಬೆಳಗ್ಗೆನೂ ಕೂಡ ನಾವು ಮಾತನಾಡೇ ಹೇಳ್ತಾ ಇದ್ದೇವೆ, ನರೇಂದ್ರ ಮೋದಿಜಿಯವರು ಯಾವುದೋ ರಾಜಕೀಯ ವಂಶಸ್ಥ, ಯಾವುದೋ ಸಿಂಪತಿ ಮೇಲೆ, ಅನುಕಂಪದ ಆಧಾರದ ಮೇಲೆ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥದ್ದಲ್ಲ. 2001ರಿಂದ 2014ರವರೆಗೆ ಗುಜರಾತ್ ರಾಜ್ಯದ ಮುಖ್ಯಮಂತ್ರಿ ಆಗಿ, ಯಶಸ್ವಿ ಮುಖ್ಯಮಂತ್ರಿ ಆಗಿ, ಅಲ್ಲಿ ಅಭಿವೃದ್ಧಿಯ ಪಥದಲ್ಲಿ ಆ ರಾಜ್ಯವನ್ನು ತೆಗೆದುಕೊಂಡು ಹೋಗಿ ಈ ದೇಶದ ಬಗ್ಗೆ ಅವರದೇ ಆದಂಥ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು ಇವತ್ತು ಭಾರತವನ್ನು ಇವತ್ತು ಒಂದು ಸದೃಢವಾಗಿ ಮುನ್ನಡೆಸ್ತಾ ಇರ್ತಕ್ಕಂಥ ಪರಿಣಾಮವಾಗಿ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಒಂದು ಕಾಂಗ್ರೆಸ್ಸೇತರ ಪಕ್ಷ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಸತತವಾಗಿ 3ನೇ ಬಾರಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದೆ. ನರೇಂದ್ರ ಮೋದಿಜಿಯವರು 3ನೇ ಬಾರಿ ಪ್ರಧಾನಮಂತ್ರಿಯಾಗಿ ಈ ದೇಶವನ್ನ ಮುನ್ನಡೆಸತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ರೈಲ್ವೆ ಬಗ್ಗೆ ಮಾತನಾಡಿದ್ರು ಕುರ್ಚಿ ರಾಜು ಅವರು. ಯಾವ ರೀತಿ ಈ ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದ ಯಾವ ರೀತಿ ಎಲೆಕ್ಟ್ರಿಫಿಕೇಶನ್ ಆಗ್ತಾ ಇದೆ,
ರೈಲ್ವೆ ಡಬಲಿಂಗ್ ಕೆಲಸ ಆಗ್ತಾ ಇದೆ, ಯಾವ ರೀತಿ ಹೈವೇ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆ, ಯಾವ ರೀತಿ ಆರೋಗ್ಯ ಕ್ಷೇತ್ರದಲ್ಲಿ ಆಯುಷ್ಮಾನ್ ಭಾರತ್ ಮುಖೇನ ಇವತ್ತು ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲವನ್ನು ಕೂಡ ನಮ್ಮ ಮುಖಂಡರು ಉಲ್ಲೇಖ ಮಾಡಿದ್ದಾರೆ. ಈ ರೈತರ ಬಗ್ಗೆ ಇವತ್ತು ಟೀಕೆ ಮಾಡ್ತಾರೆ ಕೇಂದ್ರ ಸರ್ಕಾರದ ಬಗ್ಗೆ. 2014ರಲ್ಲಿ ಅಂದಿನ UPA ಸರ್ಕಾರ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಗಳಿದ್ದಾಗ ಅಲ್ಲಿ ಬಜೆಟ್ನಲ್ಲಿ ಕೃಷಿ ಕ್ಷೇತ್ರಕ್ಕೆ 27,636 ಕೋಟಿ ರೂಪಾಯಿನ ಬಜೆಟ್ ಅಲ್ಲಿ ಮೀಸಲಿಟ್ಟಿದ್ರು. ಕರ್ನಾಟಕಕ್ಕಲ್ಲ, ಇಡೀ ದೇಶಕ್ಕೆ. 2014ರಲ್ಲಿ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಇದ್ದಾಗ ಈ ದೇಶದ ಬಜೆಟ್ ಕೃಷಿ ಕ್ಷೇತ್ರಕ್ಕೆ 27,636 ಕೋಟಿ ರೂಪಾಯಿ ಇಟ್ಟಿರ್ತಕ್ಕಂಥದ್ದು. ಅದು ನಮ್ಮ ಸರ್ಕಾರ ಬಂದ ಮೇಲೆ 2024-25ರಲ್ಲಿ 1,46,000 ಕೋಟಿ ರೂಪಾಯಿನ ಇವತ್ತು ಕೃಷಿ ಕ್ಷೇತ್ರಕ್ಕೆ ಇವತ್ತು ಮೀಸಲಿಟ್ಟಿರ್ತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ. ಇವತ್ತು ಸಾಕಷ್ಟು ಬಾರಿ ನಮ್ಮನ್ನು ಟೀಕೆ ಮಾಡ್ತಾರೆ. ಕೇಂದ್ರ ಸರ್ಕಾರ ಬಂದ ಮೇಲೆ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗ್ತದೆ ಅಂತೇಳಿ ಸಾಕಷ್ಟು ಬಾರಿ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಉಲ್ಲೇಖ ಮಾಡಿದ್ದಾರೆ. ಅದೇ ರೀತಿ ನಮ್ಮನ್ನ ಕಾಂಗ್ರೆಸ್ ಅವರು ಕೂಡ ಟೀಕೆ ಮಾಡ್ತಾ ಇರ್ತಾರೆ. ಅದು ನಮಗೆ ಗೊತ್ತಿರಬೇಕು. ಏನು ಗ್ರಾಂಟ್ಸ್ಗಳು ಬರ್ತದೆ ಕೇಂದ್ರದಿಂದ, ಫೈನಾನ್ಷಿಯಲ್ ಗ್ರಾಂಟ್ಸ್ 2014-15ರವರೆಗೆ 61,691 ಕೋಟಿ ಕರ್ನಾಟಕ ರಾಜ್ಯಕ್ಕೆ ಬಂದಿರತಕ್ಕಂಥದ್ದು. ಅಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಬರುವ ಮುಂಚಿತವಾಗಿ UPA ಸರ್ಕಾರ ಇದ್ದಾಗ 2010-11ರಿಂದ 2014ರವರೆಗೆ 61,691 ಕೋಟಿ ಬಂದಿದ್ರೆ 14ನೇ ಫೈನಾನ್ಸ್ ಕಮಿಷನ್ ಅಂತ ಕೇಂದ್ರದಲ್ಲಿ ನರೇಂದ್ರ ಮೋದಿಜಿ ಸರ್ಕಾರ ಬಂದ ಮೇಲೆ 2015ರಿಂದ 2020ರವರೆಗೆ 1,51,309 ಕೋಟಿ ರೂಪಾಯಿ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಇವತ್ತು ಬಂದಿರತಕ್ಕಂಥದ್ದು. ಅದೇ ರೀತಿ 2020-21ರಲ್ಲಿ ಸುಮಾರು 1,20,000 ಕೋಟಿ ಬಂದಿರತಕ್ಕಂಥದ್ದು. ಇವತ್ತು GST ಬಗ್ಗೆ ಸಾಕಷ್ಟು ಅಪಪ್ರಚಾರಗಳು ನಡೀತಾ ಇದೆ. ವ್ಯಾಟ್ ಇದ್ದಾಗಲೇ ನಮ್ಮ ರಾಜ್ಯಕ್ಕೆ ಚೆನ್ನಾಗಿ ಆದಾಯ ಬರ್ತಾ ಇತ್ತು. ಕೇಂದ್ರ ಸರ್ಕಾರ GST ಇಂಪ್ಲಿಮೆಂಟೇಷನ್ ಬಂದ ಮೇಲೆ ರಾಜ್ಯಕ್ಕೆ ಅನ್ಯಾಯ ಆಗ್ತದೆ ಅಂತ ಸಾಕಷ್ಟು ಬಾರಿ ಸದನದ ಒಳಗಡೆ ಸದನದ ಹೊರಗಡೆನೂ ಕೂಡ ಚರ್ಚೆ ಆಗ್ತಾ ಇದೆ. ಅದು ನಮಗೂ ಗೊತ್ತಿರಲಿ. 2015ರ ಮುಂಚಿತವಾಗಿ GST ಇಂಪ್ಲಿಮೆಂಟೇಷನ್ ಆಗೋ ಮುಂಚಿತವಾಗಿ ಕರ್ನಾಟಕ ರಾಜ್ಯಕ್ಕೆ 36,144 ಕೋಟಿ ಬರ್ತಾ ಇತ್ತು. ವ್ಯಾಟ್ ಇದ್ದಾಗ GST ಇಂಪ್ಲಿಮೆಂಟೇಷನ್ ಆಗೋ ಮುಂಚಿತವಾಗಿ ಕರ್ನಾಟಕ ರಾಜ್ಯಕ್ಕೆ 36,144 ಕೋಟಿ ಬರ್ತಾ ಇದ್ರೆ 2019-20ರಲ್ಲಿ ಅಂದ್ರೆ GST ಇಂಪ್ಲಿಮೆಂಟೇಷನ್ ಆದ್ಮೇಲೆ 71,000 ಕೋಟಿ ನಮ್ಮ ರಾಜ್ಯಕ್ಕೆ ಬರ್ತಾ ಇದೆ GST ಮೂಲಕ. 2020-21ರಲ್ಲಿ 21-22ರಲ್ಲಿ 95,925 ಕೋಟಿ ಬರ್ತಾ ಇರ್ತಕ್ಕಂಥದ್ದು. ಯಾಕೆ ಕೆಲವು ಉದಾಹರಣೆಗಳನ್ನ ಕೊಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಒಂದು ಸುಳ್ಳನ್ನ 100 ಬಾರಿ ಹೇಳಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಹಿಂದಿನ BJP ಸರ್ಕಾರ 40% ಭ್ರಷ್ಟಾಚಾರ ಸರ್ಕಾರ ಅಂತೇಳಿ ನಮ್ಮೇಲೆ ಆರೋಪ ಮಾಡಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಆದ್ರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾವ ರೀತಿ ಭ್ರಷ್ಟಾಚಾರ ರಾಜ್ಯದಲ್ಲಿ ನಡೀತಾ ಇದೆ ನಾನು ಹೆಚ್ಚನ್ನು ಹೇಳೋದಕ್ಕೆ ಹೋಗೋದಿಲ್ಲ. ಮೊನ್ನೊಬ್ಬರು ಸ್ವಾಮೀಜಿಗಳು ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ರು. ಒಂದು ಹಿಂದುಳಿದ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಸ್ವಾಮೀಜಿ ಹೇಳ್ತಾರೆ, ಹಿಂದಿನ BJP ಸರ್ಕಾರ 2 ಕೋಟಿ ಅನುದಾನ ನೀಡಿತ್ತು, ಅದು ಇನ್ನೂ ಬಿಡುಗಡೆ ಆಗಿರಲಿಲ್ಲ. ಈ ಸರ್ಕಾರಕ್ಕೆ ಹೋಗಿ ಬಿಡುಗಡೆ ಮಾಡಿ ಅಂತ ಹೇಳಿ ಒತ್ತಾಯ ಮನವಿ ಮಾಡಿದ್ರೆ ಅದಕ್ಕೆ ಕಮಿಷನ್ ಕೇಳ್ತಾ ಇದ್ದಾರೆ ಸಚಿವರು ಅಂತ ಹೇಳಿ ಸ್ವಾಮೀಜಿಗಳು ಬಹಿರಂಗವಾಗಿ ಹೇಳಿದ್ದಾರೆ. ಬೇರೆ ಬೇರೆ ಭ್ರಷ್ಟಾಚಾರದ ಹೆಚ್ಚು ಈ ಸಂದರ್ಭ ಉಲ್ಲೇಖ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನಾನು ನಂಬಿರ್ತಕ್ಕಂಥದ್ದು, ನಾವು ರಾಜ್ಯದ ಜನತೆ ಮುಂದೆ ಹೋದಾಗ ನಮ್ಮ ಕೇಂದ್ರ ಸರ್ಕಾರ, ನಮ್ಮ ಹಿಂದಿನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಏನು ಯೋಜನೆಗಳನ್ನ ಕೊಟ್ಟಿದೆ, ಯಾವ ರೀತಿ ಒಂದು ಸಕಾರಾತ್ಮಕ ಅಂಶಗಳೊಂದಿಗೆ ರಾಜ್ಯದ ಜನರ ಮುಂದೆ ಹೋಗ್ಬೇಕು.
ಹಾಗಾಗಿ ನಾನು ಇವತ್ತು ನಮ್ಮ ಕೇಂದ್ರ ನರೇಂದ್ರ ಮೋದಿ ಸರ್ಕಾರದ ಯೋಜನೆಗಳನ್ನೇ ಮುಂದೆ ಇಡ್ತಕ್ಕಂಥ ಕೆಲಸ ನಾನು ನಮ್ಮ ಪಕ್ಷದ ಮುಖಂಡ ಮಾಡಿದ್ದೇವೆ. ಇಷ್ಟು ಮಾತ್ರ ಸಂದರ್ಭ ಹೇಳ್ತೇನೆ. ಇವತ್ತು ಭಾರತ ಇಡೀ ಜಗತ್ತಿನಲ್ಲಿ ಇವತ್ತು ನಾವು ಅಭಿವೃದ್ಧಿಯನ್ನ ಮಾಡೋದ್ರ ಮುಖೇನ ಒಂದು ಕಡೆ ಬಡವರಿಗೂ ಕೂಡ ನ್ಯಾಯ ಸಿಗಬೇಕು, ರೈತರಿಗೂ ಕೂಡ ನ್ಯಾಯ ಸಿಗಬೇಕು, ಯುವಕರಿಗೊಂದು ಆರ್ಥಿಕ ಶಕ್ತಿಯನ್ನು ಕೊಟ್ಟು ಮಹಿಳೆಯರನ್ನು ಕೂಡ ಮುಂಚೂಣಿಯಲ್ಲಿ ತರ್ತಕ್ಕಂಥ ಕೆಲಸ ಮಾಡಬೇಕು. ಅದಕ್ಕೆ ನರೇಂದ್ರ ಮೋದಿ ಅವರು ಹೇಳಿರ್ತಕ್ಕಂಥದ್ದು, ಈ ದೇಶದಲ್ಲಿ 4 ಜಾತಿಗಳಿದ್ದಾವೆ: ಬಡವರು, ರೈತರು, ಮಹಿಳೆಯರು ಮತ್ತು ಯುವಕರು. ಆದ್ರೆ ಕಾಂಗ್ರೆಸ್ ಇದ್ರ ಬಗ್ಗೆ ವಿಶ್ವಾಸ ಇಲ್ಲ. ಇವತ್ತು ರಾಜ್ಯ ಸರ್ಕಾರ ಇರ್ಬೋದು, ಕಾಂಗ್ರೆಸ್ ಪಕ್ಷ ಇರ್ಬೋದು, ಜಾತಿಗಳ ಮಧ್ಯೆ ವಿಷಬೀಜವನ್ನ ಬಿತ್ತುವ ಮುಖೇನ ಸಮಾಜವನ್ನು ಹೊಡಿತಕ್ಕಂಥ ಕೆಲಸ ಮಾಡೋದ್ರಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ನಿಸ್ಸಿಮ್ರೆ ವಿನಃ ಇವತ್ತು ರಾಜ್ಯದಲ್ಲಿ ನೋಡ್ತಾ ಇದ್ದಾರೆ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ನಾನು ಇಲ್ಲಿರ್ತಕ್ಕಂಥ ಸಚಿವರಿಗೆ ಸವಾಲ್ ಆಗ್ತಾನೆ. ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ, ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಎಷ್ಟು ಸಾವಿರ ಕೋಟಿ ರೂಪಾಯಿ ಈ ಭಾಗದಲ್ಲಿ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಅಭಿವೃದ್ಧಿಗೋಸ್ಕರ ನೀಡಿದ್ರು. ಈಗ ಕಾಂಗ್ರೆಸ್ ಸರ್ಕಾರ ಬಂದಲ್ಲಿ ಎಷ್ಟು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆ, 8,000 ಕೋಟಿ ನೀಡಿದ ಇದ್ರ ಬಗ್ಗೆ ಚರ್ಚೆಗೆ ಬರಲಿ ಇವತ್ತು. ಹಾಗಾಗಿ ನಾವು ಇವತ್ತು ಕೂತಿರ್ತಕ್ಕಂಥ ಪ್ರತಿಯೊಬ್ಬರು ಸಹ ಆ ಭಗವಂತ ನನಗೆ ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾರೆ. ಇವತ್ತು ನಾವು ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನ ಮನೆ ಮನೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕು. ಆ ಯೋಜನೆಗಳ ಸದುಪಯೋಗವನ್ನು ಕೂಡ ನಾವು ಪಡೆದುಕೊಳ್ಬೇಕು. ನಾವಿವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಪ್ರತಿಯೊಬ್ಬರು ಸಹ ನರೇಂದ್ರ ಮೋದಿಜಿಯವರ ಒಂದು ರಾಯಭಾರಿಗಳಂತೆ ನಾವು ಈ ಕಾರ್ಯಕ್ರಮಗಳನ್ನ ಸಮಾಜದ ಕಟ್ಟಕಡೆ ವ್ಯಕ್ತಿ ಕೂಡ ತಲುಪಿಸಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಚಿಂತನೆಯನ್ನ ಮಾಡಬೇಕು ಅಂತ ಹೇಳಿ ಈ ಒಂದು ಸದುದ್ದೇಶ ಕೂಡ ನಾವೆಲ್ಲರೂ ಕೂಡ ಸೇರಿರ್ತಕ್ಕಂಥದ್ದು.